ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ರೀಸೆಂಟಾಗಿ ತಿರುಪತಿಗೆ ಹೋಗಿದ್ವಿ, ಸೊ ಇದು ಅದರ ವ್ಲಾಗ್ ಆಗಿರುತ್ತೆ. ಮೆಜೆಸ್ಟಿಕ್ಕಿಂದ ಈಗ 4 o'clock ನಾವು ಬಿಟ್ಟಿದ್ದೀವಿ ಇಲ್ಲಿಂದ. ಸೊ ನೋಡಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಏನು ಅಂತ. ನಾರ್ಮಲ್ KSRTC ಬಸ್ಸಲ್ಲೇ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ತಿರುಪತಿ ಎಕ್ಸ್ಪೀರಿಯನ್ಸ್. 3 ಜನನು ಫಸ್ಟ್ ಟೈಮ್ ಆಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಬಂದ್ಮೇಲೆ ಹೇಳುತ್ತೆ. ಈಗ ನಾವು ಕೋಲಾರ ಬಸ್ ಸ್ಟಾಪಲ್ಲಿ ಇದ್ದೀವಿ. ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಬಂದ್ವಿ. 7 ಗಂಟೆ ಆದರೂ ಇಲ್ಲೇ ಇದೀವಿ. 10 ಗಂಟೆ ಕರ್ಕೊಂಡು ಹೋಗ್ತೀನಿ ಅಂತವ್ರು. ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಇಡ್ಲಿ ವಡೆ ಕಾಫಿ. ಯಾವುದಿದು ಹೋಟೆಲ್ ವಿಶ್ವನಾಥ್ ಅಂತ ಬಂದ್ವಿ. ವಿಷ್ಣುಪ್ರಿಯನಾ ಹೋಟೆಲ್ ವಿಷ್ಣುಪ್ರಿಯ. ಹೋಗಿ ತಿಂಟು ಹತ್ಬೇಕಷ್ಟೆ. ಫುಲ್ ಚಳಿಗೆ ಪ್ಯಾಕ್. ಚಳಿ ಬಸ್ಸಲ್ಲಿ ಚಳಿ ಇರಲಿಲ್ಲ. ಇವಾಗ ಬಸ್ ಓಡಿಸ್ತವ್ರ ಅಲ್ಲಿ ನೋಡು, ಆ ಬಸ್ಸಲ್ಲೇನೋ ಬರ್ದೈತೆ ಎಕ್ಸ್ಪ್ರೆಸ್ ಅಂತ. ಈ ಬಸ್ ಮೇಲೆ ಬರ್ದವ್ರೆ. ಅಲ್ಲಿ ಇನ್ನೇನು ಬರ್ದಿರೋದು. ಎಕ್ಸ್ಪ್ರೆಸ್ ಎಲ್ಲ ಹಿಂಗೆ ಓಡಿಸೋದು. ಹಂಗಂದ್ರೆ ತಿರುಪತಿ ಬೆಂಗಳೂರು ಅಲ್ಲಿ 3 ಬಾಗಿಲು ಬೆಂಗಳೂರು ತಿರುಪತಿ. ಹೇಳು ಎಲ್ಲಿದ್ದೀವಿ? ರೀಚ್ ಆಗಿದ್ದೀವಿ. ಎಷ್ಟು ಟೈಮು? 11:20. ಎಷ್ಟು ಗಂಟೆಗೆ ಎಕ್ಸ್ಪೆಕ್ಟ್ ಮಾಡಿದ್ದು? 10:30 ಅಂತ ಅವರು ಹೇಳಿದ್ದು. 45 minutes ಡಿಲೇ. ರೂಮ್ ಹಂಟಿಂಗ್. ಎಷ್ಟೊಂದು ಜನ ಅವರೇ, ಪರವಾಗಿಲ್ಲ, ಹುಡುಕ್ಬೋದು. ಫೈನಲಿ ನಮಗೊಂದು ಕಡೆ ರೂಮ್ ಸಿಕ್ಕಿದೆ. ರಾಯಲ್ ಗ್ರ್ಯಾಂಡ್ ಹೋಟೆಲ್ ಅಂತ. ಸೊ ಇಲ್ಲಿ ಇವಾಗ ಚೆಕ್ ಇನ್ ಆಗಿದ್ದೀವಿ. ರೂಮ್ ಕ್ವೈಟ್ ಗುಡ್. ಲೈಕ್ ನಾವು 3 members ಇರೋದ್ರಿಂದ 3 members ಇಟ್ ಈಸ್ ಲೈಕ್ ಓಕೆ. 1200 ಲೈಕ್ 24 hours ಪೇ ಮಾಡಿದ್ದೀವಿ. ಅವ್ರು ಹೇಳಿದ್ದು 1500, ನಾವು ಪೇ ಮಾಡಿದ್ದು 1200. ಸೊ 24 hours ಆಗಿರೋದ್ರಿಂದ ಓಕೆ. 3 members ಪರ್ ಹೆಡ್ 400. 400 ಬಿತ್ತು. ಇನ್ಫ್ಯಾಕ್ಟ್ ನಾವು ದೇವಸ್ಥಾನದ ರೂಮ್ಸ್ ಎಲ್ಲ ಬುಕ್ ಮಾಡಿದಿದ್ರೆ ಆಬ್ವಿಯಸ್ಲಿ ಕಮ್ಮಿ ಇರ್ತಿತ್ತು. ಬಟ್ ನಮಗೆ ಸಿಗಲಿಲ್ಲ ಹೋಟೆಲ್ ರೂಮ್. ಸೊ ಈಗ ಟೈಮ್ ಬಂದು 11:45. ಈಗ ನಾವು ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 6 o'clock ಹೋಗ್ತೀವಾ. 6 o'clock ಇಲ್ಲಿಂದ ಬಿಡಬೇಕು. ಐ ಮೀನ್ ದರ್ಶನಕ್ಕೆ ನಾವು ಮೆಟ್ಲು ಹತ್ಕೊಂಡು ಹೋಗೋದ್ರಿಂದ ಬೇಗ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಎಷ್ಟು ಗಂಟೆಗೆ ಎದ್ದೇಳ್ತೀವಿ. ತಣ್ಣೀರು ಸ್ನಾನ ಮಾಡಿ. ಇಲ್ಲಿ ಬಿಸಿನೀರು ಬರೋದೇ 6 o'clock ಅಂತೆ. ನಾವು 6 o'clock ಇಲ್ಲಿಂದ ಬಿಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಬೆಳಗ್ಗೆ ಸಿಗ್ತೀವಿ. 6 ಗಂಟೆ 5 ಗಂಟೆ ಎದ್ದು ಇವಳು 4:15 ಎದ್ದು ತಣ್ಣೀರು ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಹೊರಡ್ತಿದ್ದೀವಿ. ಬಸ್ ಸ್ಟಾಪಿಗೆ ಹೋಗ್ತಿದ್ದೀವಿ. ಅಲ್ಲಿಂದ ಬಸ್ ಹತ್ಕೊಂಡು ನಾವು ಸ್ಟೆಪ್ಸ್ ಹತ್ತಬೇಕಲ್ಲ, ಸೊ ಅಲ್ಲಿಗೆ ಹೋಗ್ತೀವಿ. ನಮ್ಮಮ್ಮನ ಆಮೇಲೆ ಬರೋಕ್ಕೆ ಹೇಳಿದ್ವಿ. ಬಿಕಾಸ್ ಇವಾಗ ನಾವು ಹೋದರೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಎಷ್ಟೊತ್ತಾಗುತ್ತೆ ಮೆಟ್ಲು ಹತ್ಕೊಂಡೆಲ್ಲ ಹೋಗೋದಕ್ಕೆ ಅಂತ. ಡೈರೆಕ್ಟ್ ಮೇಲೆ ಬರ್ತಾರಲ್ಲ, ಸೊ ಆದ್ದರಿಂದ ಅವ್ರನ್ನ ಲೇಟಾಗಿ ಬಿಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಹೋಗ್ತಿದ್ದೀವಿ. ಇವಾಗ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ನೋಡೋಣ ಹೆಂಗಾಗುತ್ತೆ ಅಂತ. ಅಲ್ಲ, ನಂಗೆ 5 ಗಂಟೆಗೆ ಎಷ್ಟು ಜೋರಾಗಿ ಸೌಂಡ್ ಕೇಳಿಸ್ತಿತ್ತು, ಅಂದರೆ ಗಾಡಿಗಳು. ಈಗ ನಾವು ತಿರುಮಲಾಗೆ ಹೋಗೋದಕ್ಕೆ ಅಲ್ಪಿರಿ. ನಾವು ಸ್ಟೆಪ್ಸ್ ಹತ್ತೋದ್ರಿಂದ ಅಲ್ಪಿರಿ ಇಳ್ಕೋಬೇಕು. ಅದಕ್ಕೆ ಬಸ್ ಹತ್ಕೊಂಡು ಕೂತಿದ್ದೀವಿ. ನಾವೇ ಇಬ್ಬರೇ ಪ್ಯಾಸೆಂಜರ್ಸ್ ಇರೋದು ಬಸ್ಸಲ್ಲಿ. ಕೇಳ್ಕೊಂಡು ಹೆಂಗೋ ಫೈಂಡ್ ಔಟ್ ಮಾಡಿ ಬಸ್ಸಲ್ಲಿ ಪ್ಯಾಸೆಂಜರ್ಸೇ ಇಲ್ದಿರೋ ಬಸ್ಸಲ್ಲಿ ನಾವಿಬ್ಬರೇ ಹತ್ಬಿಟ್ಟು ನಾವು ಬಸ್ ಸ್ಟಾಪಿಗೆ ಬಂದರೆ ಎಲ್ಲರೂ ಹೇಳ್ತಾರೆ. ಅಂಗಡಿಯವ್ರನ್ನ ಕೇಳಿದ್ರೆ ಓಕೆ, ಕನ್ನಡದಲ್ಲಿ ಹೇಳಿದ್ರು ಪರವಾಗಿಲ್ಲ, ಅವರೇ ರೆಸ್ಪಾನ್ಸ್ ಮಾಡ್ತಾರೆ ಕನ್ನಡದಲ್ಲಿ ಮಾತಾಡಿ. ಟೈಮ್ ಬಂದು 6:25 ಕರೆಕ್ಟಾಗಿ. ಇನ್ನೊಂದು 5 ನಿಮಿಷ ಹೋಗ್ತಾರೆ. ಸೊ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ನಮ್ಮ ಎಲ್ಲ ಏನೋ ಧೈರ್ಯ ಸ್ಥೈರ್ಯ ಎಲ್ಲ ಇವಾಗ ಗೊತ್ತಾಗುತ್ತೆ. ಹೌದು, ಮೆಟ್ಲು ಹತ್ಬೇಕಾದ್ರೆ ನಮ್ಗೆ ಎಷ್ಟು ಸ್ಟ್ಯಾಮಿನಾ ಇದೆ. ಬೇರೆ ರೂಮ್ 2 floor ಹತ್ತಷ್ಟೇ ನಮಗೆ ಇಷ್ಟ ಆಗೋಯ್ತು. ಕಟ್ಟೋರು ಹಿಡ್ಕೊಂಡು
ಈ ಶೇಪು ಈಗ ಸ್ಟಾರ್ಟ್ ಮಾಡಿದ್ವಿ ಹತ್ತೋದಕ್ಕೆ. ನೋಡಬೇಕು ಹೆಂಗಾಗುತ್ತೆ ಏನು ಅನ್ನೋದನ್ನ. ನಾವು ಆ ಥರ ಆಡ್ಬಿಡೋಣ ಅಟ್ಲೀಸ್ಟ್. ಹಾಂ, ಇದು ಯಾವ ಥರ ಅಂತ ಗೊತ್ತಿಲ್ಲ, ಬಟ್ ನಾವು ಅದನ್ನು ಟ್ರೈ ಮಾಡ್ತಿಲ್ಲ. ಮೇ ಬಿ ಅದಕ್ಕೆ ಟಿಕೆಟ್ ತೊಗೊಂಡು ಈ ಥರ ಮಾಡಬೇಕು ಅನ್ಸುತ್ತೆ. ವಿ ಆರ್ ನಾಟ್ ಶ್ಯೂರ್. ಭಯನೇ ಇಲ್ಲ ಅದಕ್ಕೆ. ಏನೋ ಸ್ಪಾಟ್ ಮಾಡ್ತಾ ಇದ್ದೀವಿ ಲೊಕೇಶನಲ್ಲಿ, ಏನು ಅಂತ ಗೊತ್ತಿಲ್ಲ, ಬಟ್ ಸ್ಪಾಟ್. ಥೌಸಂಡ್ ಸ್ಟೆಪ್ಸ್. 1800 ಹತ್ತಿದ್ದೀವಿ. ಸ್ಟಾರ್ಟಿಂಗಲ್ಲಿ ಅರ್ಧ ಗಂಟೆಲಿ 1000 ಸ್ಟೆಪ್ಸ್ ಹತ್ತಿದ್ವಿ. ಈಗ 500 ಸ್ಟೆಪ್ ಹತ್ತೋದಕ್ಕೆ ಹಾಫ್ ಅನ್ ಅವರ್, ಮುಕ್ಕಾಲು ಅವರು. ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ನಮಗೆ ನಾವೇ ಟಾರ್ಗೆಟ್ ಇಟ್ಕೊಂಡು 100, 200 ಮುಗಿಸ್ಬೇಕು. ಹಾಂ, ಈಗ ಆಲ್ರೆಡಿ 1800 ಕಂಪ್ಲೀಟ್ ಮಾಡಿದ್ದೀವಿ. ಹಾಂ, ಲೆಟ್ ಸಿ ಎಷ್ಟೊತ್ತು ತೊಗೊತೀವಿ ಅಂತ. ಪಾಪ ತುಂಬ ಕಷ್ಟ. ವಯಸ್ಸಾಗಿರೋರು ನಿಮ್ಮಂತ ಸಣ್ಣಗಿರೋರೆ ಹಿಂಗಂದ್ರೆ ಹಿಂಗೆ. ಅದಕ್ಕೆ ಹೇಳೋದು ಜಿಮ್ಗೆ ಹೋಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಬಟ್ ಏನೇ ತೊಗೊಬೇಕು ಅಂದರೂ ಎಲ್ಲ ಅಂಗಡಿಲೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದು ವಾಟ್ರ್ ಬಾಟಲು 70 ರುಪೀಸು. ಅಲ್ಲೇ ಕುಡಿದ್ಬಿಟ್ಟು ಕೊಡ್ತೀವಿ ಅಂತಂದರೆ 40 ರುಪೀಸ್ ಅಂತೆ. ಆ್ಯಂಡ್ ಕುಕುಂಬರು ಅದೆಲ್ಲನೂ ಅಷ್ಟೇ ತುಂಬ ಕಾಸ್ಟ್ಲಿ ಇದೆ. ಏನೂ ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು ಅನಿಸ್ದಾಗ ತಗೊಂಡು. ಆಬ್ವಿಯಸ್ಲಿ ನೀರಂತೂ ಸಿಗೋದೆಲ್ಲ ಬರೋರು ಬೇಕಾದ್ರೆ ನೀವು ಎತ್ಕೊಂಬನ್ನಿ. ಯಾರು ತುಂಬ ಅಂಗಡಿಲಿ ನೀರೇ ಇಲ್ಲ, ಜಸ್ಟ್ ಜ್ಯೂಸ್ ಆ ಥರದ್ದಿದೆ ಅಷ್ಟೇ. ನೀರು ಎಲ್ಲ ಗ್ಲಾಸ್ ಬಾಟಲ್ಸು. ಆ್ಯಂಡ್ ಇಟ್ ಕಾಸ್ಟೆಡ್ ಲೈಕ್ 70 ರುಪೀಸ್. ಸೊ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ನೀರಿಗೆ ಇಷ್ಟು ಕೊಟ್ಟು ಕುಡಿಬೇಕು, ಅದ್ರ ಬದಲು ಜ್ಯೂಸೇ ಕುಡಿದ್ಬಿಡ್ಬೋದಲ್ಲ ಅನ್ಸುತ್ತೆ. 7:15ಗೆ ಸ್ಟಾರ್ಟ್ ಮಾಡಿ 9 o'clock ಅಷ್ಟರಲ್ಲಿ 3000 ಕಂಪ್ಲೀಟ್ ಮಾಡಿದ್ದೀವಿ. ಅದು ಹೆಂಗೆ ಬಂದ್ವಿ ಅಂತ ಗೊತ್ತಿಲ್ಲ ಅಷ್ಟೇ. ನಾವೆಲ್ಲ 2100 ನೋಡಿದ್ವಿ, ಮತ್ತೆ 2800 ಆಗ್ಬಿಟ್ಟೈತೆ. ಅದೇ ಮೇ ಬಿ ಈ ಥರ ಸ್ವಲ್ಪ ದೂರ ಹಿಂಗೆ ನಡ್ಕೊಂಬರೋದಿತ್ತಲ್ಲ, ಸೊ ಅದು ಸ್ಟೆಪ್ಸ್ ಕೌಂಟ್ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ಬಟ್ ಇನ್ನು ಒಂದು 550 ಸ್ಟೆಪ್ಸ್ ಏನೋ ಇದೆ. ನಮ್ಮ ಪ್ರಕಾರ ಒಂದು ಅರ್ಧ ಗಂಟೆಯಲ್ಲಿ 10:30 ಅಷ್ಟಲ್ಲಿ ಹೋಗ್ತೀವಿ. ಆ್ಯಂಡ್ ನಮ್ಮ ಸ್ಲಾಟ್ ಇರೋದು 1 o'clockಗೆ. ಓಕೆ, ಅಲ್ಲಿ ಇನ್ನೂ ಟೆಂಪಲ್ಸ್ ಇದೆಯಲ್ಲ ಅದನ್ನೆಲ್ಲ ವಿಸಿಟ್ ಮಾಡಿ ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಊಟ. ಹೌದು, ಯಾರಿಗಾದ್ರೂ ಸ್ಟ್ಯಾಮಿನಾ ಕಮ್ಮಿ ಇದ್ದು ತುಂಬ ಸುಸ್ತಾಗೋ ಥರ ಇದ್ದರೆ ಡೆಫಿನೆಟ್ಟಾಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬರೋದು ಬೆಟರು. ಇಲ್ಲಾಂದರೆ ತಲೆ ಸುತ್ತೆಲ್ಲಾದರೂ ಬೀಳೋದು ಗ್ಯಾರಂಟಿ. ಹೌದು. 2,500 ಸ್ಟೆಪ್ಸು. ಈಗ 9, 10 ಎಷ್ಟು ಗಂಟೆಯಿಂದ 3,000 ಮುಗಿಸ್ಕೊಬಿಟ್ಟಿದ್ವಿ ಅಂತ ಫುಲ್ ಖುಷಿ ನಡ್ಕೊಂಡು ಬಂದಿದ್ವಿ. ನೋಡಿದ್ರೆ ಇನ್ನು 2,500 ಅಷ್ಟೇ ಆಗಿರೋದು. ಇನ್ನು 500 ಸ್ಟೆಪ್ಸ್. 500? 3,000 ಆಗುತ್ತೆ. 3,000 ಆಗಕ್ಕೆ ಇನ್ನು 500 ಹೋಗ್ಬೇಕು. ಟೋಟಲ್ ಇನ್ನು 1,050 ಹೋಗ್ಬೇಕು. ಓಕೆ, ಪರವಾಗಿಲ್ಲ. ಬಟ್ 2,000 ತುಂಬ ಸ್ವಲ್ಪ ಟಫ್ ಅನಿಸ್ತು. ಬಟ್ ಈಗ ಓಕೆ, ಸ್ವಲ್ಪ ವಾಕ್ ಮಾಡೋ ಥರ ಮತ್ತು ಒಂದು 2 ಸ್ಟೆಪ್ಸ್ ಆ ಥರ ಇರೋದ್ರಿಂದ ಓಕೆ ಮ್ಯಾನೇಜ್ ಮಾಡ್ಬೋದು ಅನಿಸ್ತಿದೆ. 10:30 ನಮ್ಮ ಟಾರ್ಗೆಟ್ 10:30 ಪಕ್ಕ ಹೋಗ್ತೀವಿ. 10:30 ಹೋಗಿ ತೋರಿಸ್ತೀವಿ ವಿಡಿಯೋದಲ್ಲಿ ರೀಚ್ ಆದ್ವಾ ಇಲ್ವಾ ಅಂತ. ರೆಸ್ಟ್ ಮಾಡ್ತೀವಿ. ವಯಸ್ಸಲ್ಲಿಗೆ ಕೊಂಬಿರುತ್ತಲ್ಲ. ಸ್ಟೆಪ್ಸ್ ಆಯಿತು ಏನು ಅನ್ನೋದೆಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ನಮ್ಮ ಜನನೇ ಹಿಂಗೆ ಅವು ಪಾಡಿಗೆ ಅದು ಬರ್ತವೆ ಹೋಗ್ತವೆ. ಹಿಂಗೆಲ್ಲ ಮಾಡಿ ಅವಾಗ ಗಾಬರಿ ಮಾಡಿ ನೋಡಿ ಇಷ್ಟೊಂದಿದೆ. ಬರೀ ಈ ಥರ ರೋಡ್ ಇದೆ ಇವಾಗ. ಇನ್ನು ಎಷ್ಟು ದೂರ ಹೋಗ್ಬೇಕು ಇದು ಗೊತ್ತಿಲ್ಲ. ನೋಡ,
ಹೋಗ್ತಾ ಇರೋದು. 10:30ಗೆ ಎಲ್ಲಿರ್ತೀವಿ ಅನ್ನೋದನ್ನು ಹೇಳಿ. 10:30 ಎಲ್ಲಿರ್ತೀವಿ. ಇದು ಲಾಸ್ಟ್ ಫೈನಲಿ 3550 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಸ್ಯಾಟಿಸ್ಫೈಡ್ ಆಗಿ 3000 ಕಂಪ್ಲೀಟ್ ಮಾಡೋದು ಒಂಥರ ಡಿಫಿಕಲ್ಟ್ ಆದರೆ ಈ 550 ಸ್ಟೆಪ್ಸ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್. ಅಂತೂ ಇಂತೂ ಕಂಪ್ಲೀಟ್ ಮಾಡಿ ಮಿನಿಟ್ಸ್ ನಡೆಯೋದ್ರಲ್ಲೇ ಕಾಲು ಹಾಂ ಫುಲ್ ವಾಕ್ ಮಾಡ್ಕೊಂಡು ರೋಡಲ್ಲಿ ವಾಕ್ ಮಾಡ್ಕೊಂಡು ಬರಬೇಕು. ಸೊ ಆದ್ದರಿಂದ ತುಂಬ ಕಾಲು ನೋವು ಬಂದು ಈ ಥರ ರೋಡ್ ಇದ್ರೆ ಹೆಂಗೆ ನಡೆಯೋಕ್ಕಾಗುತ್ತೆ ಹೇಳಿ. ಈಗ ಅನ್ಕೋಬೋದು ಎಷ್ಟೊಂದು ಜನ ತಿರುಪತಿಗೆ ಹೋಗಿದ್ದಾರಲ್ಲ ಇವ್ರು ಏನು ಇವಾಗ ಹೇಳ್ತವ್ರೆ ಅಂತ. ಆಬ್ವಿಯಸ್ಲಿ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಿದ್ದೀವಿ. ಆಫ್ಟರ್ 20+ ಇಯರ್ಸ್. ಎಸ್ 20+ ಇಯರ್ಸ್ ಹೌದು. ಆಲ್ಮೋಸ್ಟ್ ನಾನು ಕೇಳಿದವ್ರು ಯಾರು ನಾವು ಈ ಥರ ನಡ್ಕೊಂಡು ಹೋಗ್ತೀವಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ ಅಂತ ಯಾರೂ ಹೇಳೇ ಇಲ್ಲ. ನಮ್ಮನೇಲೂ ಅಷ್ಟೇ, ಒಂದು ವಾರ ರೆಸ್ಟ್ ತಗೋತಿ ಅಂತ ಹೇಳೋದು. ಹಾಂ ನೋಡೋಣ ಮನೆಗೆ ಹೋದ್ಮೇಲೆ ಒಂದು ವಾರ ರೆಸ್ಟ್ ತೊಗೊತೀವ, ಒಂದು ದಿವಸಕ್ಕೆ ಸ್ಟಡಿ ಆಗ್ತೀವ ಅಂತ. ನೆಕ್ಸ್ಟು ಇಲ್ಲಿಂದ ವರಹಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಸೊ ಇಲ್ಲಿಂದೇನು ಬಸ್ ಅಂತ ಹೇಳ್ತಾರೆ, ಬಟ್ ಬಸ್ಸಲ್ಲಿ ಹಾಂ ಈಗ ನಾವು ಫೈಂಡ್ ಔಟ್ ಮಾಡ್ತೀವಿ ಹೆಂಗೆ ಹೋಗೋದು ಏನು ಅಂತ. ನಮ್ಮಮ್ಮ ಆಲ್ರೆಡಿ 1 ಅವರಿಂದ ಮೇಲ್ಗಡೆ ವೆಯ್ಟ್ ಮಾಡ್ತಿದ್ದಾರೆ ನಾವು ಬರ್ತೀವಿ ಅಂತ. ನೋಡೋಣ. ಇಲ್ಲಿ ಫ್ರೀ ಬಸ್ ಬರುತ್ತೆ ಅಂತ ಹೇಳಿದ್ರು ವರಸ್ವಾಮಿಗೆ ಇಲ್ಲಿಂದ. ಬಟ್ ನಮಗೆ ಕಾದು ಆಲ್ಮೋಸ್ಟ್ 20 ಮಿನಿಟ್ಸ್ ಇಲ್ಲೇ ವೇಸ್ಟ್ ಆಯಿತು. ಸೊ ಅದಕ್ಕೆ ಈ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಈಗ ವರಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಫೈನಲಿ. ಏನು ಅನ್ನಿಸ್ತಿದೆ ನಿಮಗೆ? ಹೌದು, ಅಂದರೆ ಅಷ್ಟೆಲ್ಲ ನೋಡಿಕೊಂಡು ನಡ್ಕೊಂಡು ಬಂದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಚೆನ್ನಾಗಿದೆ. ಹೌದು. ನಮ್ಮಮ್ಮ ಎಲ್ಲಿ ಸಿಗ್ತಾರೆ ಅಂತ ಹುಡುಕ್ಬೇಕು. ನಾವಮ್ಮನ ಹುಡ್ಕೋದಕ್ಕೆ ಇಷ್ಟೊತ್ತಾಯಿತು. 3 ಅವರ್ ಕಾದವ್ರಾ? ದರ್ಶನ ಆಗಿದೆ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬಟ್ ನಮ್ಗೆ 1.5 ಅವರಲ್ಲೇ ದರ್ಶನ ಆಗೋಯಿತು. ಆ್ಯಂಡ್ ದೇವ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸಿದ್ದು. ನಮಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಬೇಗ ಆಗೋದಂತ ಹೇಳಿದರು. 2.5 ಅವರ್ಸ್ ಆಗುತ್ತೆ ಅಂತ. ಬಟ್ ಇನ್ನೂ ಬೇಗನೆ ಆಗೋಯ್ತು ನಮಗೆ ದರ್ಶನ. ಆ್ಯಂಡ್ ಫೋನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಇವಾಗ ಬಂದಿದ್ದೀವಿ. ಫೋನ್ ಕೊಟ್ಟಿದ್ದು ನಾವು ಕೆಳಗಡೆ ತೊಗೊಂಡಿದ್ದು ಇಲ್ಲಿ 1 ಅವರ್, ಒಂದು ಊರಿಂದ 1 ಮೈಲಿ ಈ ಥರ ಐತೆ, 1 ಮೈಲಿ ದೂರ ಬಂದಿದ್ದೀವಿ ಫೋನ್ ಕೊಡೋಕ್ಕೆ. ಇವಾಗ ಅನ್ನಪ್ರಸಾದ ನೋಡಿ, ಅನ್ನಪ್ರಸಾದ ಇಲ್ಲಿದೆ. ನಾವು ಇವಾಗ ಫೋನ್ ಇಸ್ಕೊಂಡಾಗ ಫೋಟೋನಾದರೂ ತಗೋಬೇಕಲ್ವಾ, ಅದಕ್ಕೆ ಅಲ್ಲೆಲ್ಲ ಹೋಗ್ತಾ ಇದ್ದೀವಿ. ಫೋಟೋನಾದರೂ ಒಂದು ತಗೊಳ್ಳೋಣ ಅಂತ. ನಮ್ಮಮ್ಮ ಹುಡುಕಿ ಕಂಡಿಡ್ದು ಮಲ್ಕೊಂಡು ದರ್ಶನ ಮಾಡಿ ಫೋಟೋಸ್ ಎಲ್ಲ ತೊಗೊಂಡಾಯ್ತು. ಇವಾಗ ಏನಿದ್ರು ಊಟಕ್ಕೆ ಹೋಗ್ಬೇಕು. ಅದಾದಮೇಲೆ ಮತ್ತೆ ವಾಪಸ್ ರೂಮ್ಗೆ ಹೋಗ್ತೀವ. ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಬೇರೆ ಯಾವ್ದಾದ್ರು ದೇವಸ್ಥಾನ ಇದ್ದರೆ ಹೋಗ್ತೀವಿ. ಇಲ್ಲಾಂದರೆ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡ್ತೀವಿ. ಊಟಕ್ಕೆ ಅಂತ ಬಂದಿದ್ದೀವಿ. ಜನ ನೋಡಿ ಹಾಂ ರೂಟ್ ಸದಾ ಇಸ್ಕೊಳ್ಳೋಕ್ಕಂತ ಬಂದಿದ್ದೀವಿ, ಲಡ್ಡು ಇಸ್ಕೊಳ್ಳೋದಕ್ಕೆ. ಫೋಟೋ ಶೂಟ್ ಮಾಡೋದಕ್ಕೆ ಫೋಟೋ ಬೂತ್ ಮಾಡಿರೋ ಥರ ಇಲ್ಲಿ ಅದು ನರಸಿಂಹಸ್ವಾಮಿ, ವರಸ್ವಾಮಿ ಅವತಾರಗಳು ಚೆನ್ನಾಗಿದೆ. ಬಸ್ಸಲ್ಲಿ ಹೋಗ್ಬೇಕು, ರಶ್ ನೋಡಿ. ತಿರುಪತಿ ನಾವೀಗ ತಿರುಮಲೆಯಿಂದ ತಿರುಪತಿಗೆ ಹೋಗ್ತಿದ್ದೀವಿ. ಈಗ ನಾವು ತಿರುಪತಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ.
ಇಲ್ಲಿಂದ ಟ್ರೈನ್ ಹತ್ಕೊಂಡು ಮನೆಗೆ ಹೋಗೋದಷ್ಟೇ. ನಮ್ಮ ತಿರುಪತಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.